ಬಾಯ್ ಬಾಯ್ ಹಾಂ ಬಾಯ್ ಬಾಯ್. ಎಲ್ಲ ತೆಗ್ದಿವ ರಾಣಿ ತಡಿಯವ ಐಬ್ರೋ ಬಿಟ್ಟು ಮ್ಯಾಗ ಕೂದಲವ ಹಿಂಗೆ ಮಾಡಿ ಇನ್ನೂ ಎಲ್ಲ ಕಕ್ಳು ಮಾಡ್ಬೇಕು. ಮತ್ತು ರಫ್ ಬಂದು ಅಂದ್ರೆ ನಂಗೆ ಗೊತ್ತಿಲ್ಲ ನೋಡಿ ಅವತ್ತಿನ ನನ್ನ ನೀವು ನನ್ನ ಕಪ್ನ್ಯಾಗ ಕೊಟ್ಟ ಪೂರ ಆಗೈತಿ. ಯಾವ ಕಪ್ನ ಹಾಕಿ ಕೊಟ್ರ ಹಾಕಿ ತೋರಸ ಊಟಕ್ಕೆ ಯಾರು ಊಟಕ್ಕೆ ಚಾ ಕೊಡ್ತಾವ. ಬಾಂಡೆ ತಾಗಿರ್ತೀನಿ ಈಗ ಹಿಂಗೆ ಮಾಡ್ತೀನಿ. ನಾಳೆ ಗಂಡ ಮನೆಗೆ ಬಂದ್ರೆ ಉಪವಾಸ ಕೆಡೋದು ನೀನು ಇಲ್ಲ. ಏನ ಗಣ ಮನೆಗೆ ಒಂದೊಂದು ದೊಡ್ಡ ಅದಾವ ಅಂತೇಳಿ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನೋಡಿ ಎಷ್ಟು ದೊಡ್ಡ ಅದಾವು. ಬರೇ ಫೋನ್ ಜಪ ಮಾಡತ್ತಿಲ್ಲ ಕೊಡ್ಸು. ನಾಳೆ ಕಾಲೇಜ್ ಕೊಂಡ್ಬಿನ ಎಲ್ಲ ಡಿಸ್ಪ್ಯಾಚ್ ಮಾಡತ್ತೀವಿ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದೀರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಗುರುವಾರ ಅಂದರೆ ಇದು 2 ದಿವಸದಿಂದ ಲಾಗ್ ಆಗಿರುತ್ತೆ ನೋಡ್ರಿ. ಗುರುವಾರ ಮತ್ತು ಶುಕ್ರವಾರ ದಿನಾನೇ ಹೆಂಗಿತ್ತಂತ ನಿಮ್ಮ ಸಂಗಟ ಶೇರ್ ಮಾಡಿದ್ದೀನಿ. ಸ್ವಲ್ಪ ನಾನು ಜಾಸ್ತಿ ಎಡಿಟ್ ಮಾಡಿಲ್ಲ ರೀ, ಫನ್ನಿಯಾಗಿನೂ ಐತಿ ವಿಡಿಯೋ. ಮತ್ತು ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಲೈಕ್ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ಅಂದರೆ ನಾನು ಜಾಸ್ತಿ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಕೊಡ್ತಿದ್ದೆಲ್ಲ, ಹಾಗಾಗಿ ಇವತ್ತು ಸ್ವಲ್ಪ ನಾನು ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿಲ್ಲ. ಅಂದರೆ ರಿಯಲ್ ಆಗಿ ನಾವು ಮನೆಯೊಳಗೆ ಹೆಂಗಿರ್ತೀವಲ್ಲ ಅದೇ ರೀತಿ ನಾನು ಅಪ್ಲೋಡ್ ಮಾಡಿದ್ದು ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಗುರುವಾರ ನೋಡ್ರಿ. ಬೆಳಗಿನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮನು ಬಾಗಲಕೋಟೆಗೆ ಹೋಗೋವಿದ್ದರೆ ಹಾಗಾಗಿ ಹಾಸಿಗೆಲ್ಲ ತೊಳೆದು ಹಾಕಿಬಿಟ್ಟು ನಾನು ಜಳಕ ಎಲ್ಲ ಮುಗಿಸಿ ರಂಗೋಲಿ ಹಾಕಿ ಬಂದು ಗ್ಯಾಸ್ ಸ್ಟೋವ್ನು ಅರಿಶಿನ ಕುಂಕುಮ ಹಚ್ಬಿಟ್ಟು ನಾಷ್ಟಕ್ಕಿದ್ರೆ ಇವತ್ತು ಕಡಲೆ ಹಿಟ್ಟಿಂದ ತಾಲಿಪಟ್ಟಿ ಅಥವಾ ಚೀಲ ಅಂತಾರೆ ನನ್ನ ಮಕ್ಕಳು. ಅಂದರೆ ಅದು ಹಿಂದಿ ಒಳಗೆ ಅಂತಾರಲ್ಲಿ, ಹಾಗಾಗಿ ಮನೋತನು ಚೀಲಾನೇ ಅಂತಾರು. ಅದು ಕಡಲೆ ಹಿಟ್ಟಿಂದು ಅಂದರೆ ಕಡಲೆ ಹಿಟ್ಟು, ಉಳ್ಳಾಗಡ್ಡಿ ಮತ್ತು ಟೊಮೊಟೊ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, ಅಜ್ವೇನೆಲ್ಲ ಹಾಕಿಬಿಟ್ಟು ಕಲಿಸ್ಬಿಟ್ಟು ಈ ಥರ ದೋಸೆ ಥರ ಹಾಕೋದ್ರಿ ಟೇಸ್ಟು ಇರುತ್ತೆ ಮತ್ತು ಪ್ರೋಟೀನು ಸಿಗುತ್ತೆ. ವಾರದಾಗ ಒಂದು ಸಲ ಈ ಥರ ಕಡಲೆ ಹಿಟ್ಟಿಂದ ದೋಸೆ ಮಾಡ್ಕೊಂಡು ತಿನ್ಬೇಕು ನೋಡಿರಿ, ಬೆಸ್ಟ್ ಆಗಿರುತ್ತೆ. ಆ್ಯಕ್ಚುಲಿ ಹಿಟ್ಟನ್ನು ತಾನು ರೆಡಿ ಮಾಡಿ ಇಟ್ಟಿದ್ಲು. ನಾನು ಅರ್ಬಿ ಎಲ್ಲ ತೊಳೆದು ಬರೋಕ್ಕೆ ರೀ ಜಳಕ ಎಲ್ಲ ಮುಗಿಸಿ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಎಲ್ಲರಿಗೂ ನಾಷ್ಟಕ್ಕೆ ಹಾಕಿ ಕೊಡಾಕಂತೀನಿ ನೋಡ್ರಿ. ನಂದು ಇವತ್ತು ಗುರುವಾರ ಉಪವಾಸ ಇತ್ತಲ್ಲ, ಹಾಗಾಗಿ ಚಹಾ ಮಾಡ್ಕೊಂಡು ಕುಡಿಬೇಕು. ಎಲ್ಲರಿಗೆ ನಾಷ್ಟಕ್ಕೆ ಹಾಕಿ ಕೊಟ್ಟು ನಾನು ಚಹಾ ಮಾಡ್ಕೊಂಡು ಕುಡಿದ್ಬಿಟ್ಟು ಮಸಾಲೆ ಖಾರ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ನೋಡ್ರಿ. ಆಲ್ರೆಡಿ ಮಸಾಲೆ ಖಾರ ಖಾಲಿ ಆಗೋಕ್ಕೆ ಬಂದೈತಿ. ಇನ್ನೊಂದು 2-3 kg ಅಷ್ಟೇ ಇದ್ದಿರ್ಬೇಕು ರೀ. ಅಂದರೆ ನಾನು ಮೊನ್ನೆ ಮಾಡಿಸಿದ್ದೆಲ್ಲ ಜಾಸ್ತಿ ಆರ್ಡರ್ಸ್ ಎಲ್ಲ ಬಂದಿದೆ, ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ ರೀ. ನಮ್ಮ ಮನೆಯವರು ಮತ್ತು ತನು ತೊಗೊಂಡು ಹೋದರು. ಮಧ್ಯಾಹ್ನ ಇದ್ರೆ ಒಂದು ಪಾರ್ಸೆಲ್ ಬಂದಿತ್ತು, ಏನೈತೆ ಅಂತೇಳಿ ಅದು ಓಪನ್ ಮಾಡಿದಾಗ ತೋರಿಸ್ತೀವಿ ರೀ. ತನು ಹಾಕಿದ್ಲು. ಅಂದರೆ ನನಗೆ ಅದ್ರ ಬಗ್ಗೆ ಅಷ್ಟೊಂದೇನು ಐಡಿಯಾ ಇಲ್ಲ ರೀ. ಆ್ಯಕ್ಚುಲಿ ತನು ಆರ್ಡ್ರ್ ಮಾಡಿದ್ಲ, ಅದನ್ನೇ ಬಂದಿದ್ದ ತನು ಇದ್ರೆ ಮನ್ಕೊಂಡಿದ್ಲ. ನಾನು ತಂದು ಇಟ್ಟಿಂದ ಅಡುಗೆ ಕೆಲಸ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಟೈಮ್ ಈಗ 4:30 ಆಗೈತ್ರಿ. ಉಪವಾಸ ಇತ್ತಲ್ಲ, ನಾನು ಮಧ್ಯಾಹ್ನನೇ ಕಡಲೆ ಹಿಟ್ಟಿಂದ ದೋಸೆ ಮತ್ತು ನಿನ್ನೆ ಅನ್ನ ಎಲ್ಲ ಬಿಸಿ ಮಾಡ್ಕೊಂಡು ಊಟ ಮುಗಿಸ್ಬಿಟ್ಟಿದ್ದೆ. ಆದರೆ ನಾವು ನಿನ್ನಿದು ಮನೆದು ತಿಂದರೆ ನಡೀತೈತ್ರಿ. ಆದರೆ ಮಕ್ಕಳು ಕೇಳಿದಾಗ ಮನೆಯವರಿಗೆ ಆಗಲಿ ಪಟ್ ಅಂತ ಬಿಸಿ ಅಡುಗೆ ಮಾಡಿ ಕೊಟ್ಬಿಡ್ತೀವಿ. ನಮಗಾದ್ರೆ ಇರಲಿ ಬಿಡು ಪರವಾಗಿಲ್ಲ ಅಂತ ಇದ್ದಿದ್ದನ್ನು ಬಿಸಿ ಮಾಡ್ಕೊಂಡು ಊಟ ಮಾಡಿಬಿಡ್ತೀವಿ ರೀ. ಮಧ್ಯಾಹ್ನ ಹಾಗೆ ಬಿಸಿ ಮಾಡ್ಕೊಂಡು ಊಟ ಎಲ್ಲ ಮುಗಿಸಿದ್ದೆ. ಮನು ಇದ್ರೆ 4:30ಗೆ ಬಂದುಬಿಟ್ಟಿಂದ ಊಟಕ್ಕೆ ಏನು ಮಾಡಿರಿ ಮಮ್ಮಿ ಅಂತ ಅಂದ್ಕೂಡ್ಲೆ ನಾನು ಭೀ ಈ ಕಡೆ ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಚಪಾತಿ ಮಾಡಾಕಂತೀನಿ ನೋಡ್ರಿ. ಪಲ್ಯ ಇತ್ತು ಮತ್ತು ಚಕ್ಕೋಲಿನೂ ಮಾಡೋದಂತ ಆ ಕಡೆ ಚಕ್ಕೋಲಿ ಮಾಡಾಕಿಟ್ಟಿನಿ. ನಮ್ಮ ಮನೆಯವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ರೀ ಚಕ್ಕೋಲಿ. ಆ್ಯಕ್ಚುಲಿ ಸಜ್ಕ ಮಾಡೋದಂತ ಮಧ್ಯಾಹ್ನ ಅನ್ಕೊಂಡ್ಬಿಟ್ಟು ಸಜ್ಕ ಮಾಡಾಕಿಟ್ಟಿದ್ದೆ, ರವೆ ಖಾಲಿ ಆಗಿಬಿಟ್ಟಿತ್ತು. ಅಂದರೆ ನಾನು ಮಧ್ಯಾಹ್ನ ಊಟ ಮಾಡ್ಬೇಕಂತ ಅಂದ್ಕೊಂಡಿದ್ದೆ. ರವೆ ನೋಡಿದ ಕೂಡಲೇ ಖಾಲಿಯಾಗಿತ್ತು, ಹೋಲ್ಬಿಡು ಅಂತ ಹಂಗೆ ಇಟ್ಟಿದ್ದೆ. ಮತ್ತು ಇವಾಗ ಚಪಾತಿ ಮಾಡ್ತಾ ಇದ್ದಿಲ್ಲ, ಅದಕ್ಕೇ ಚಪಾತಿನೂ ಲಟ್ಟಿಸ್ಬಿಟ್ಟು ಈ ಥರ ಮುರಿದು ಹಾಕಿ ಕುದಿಸ್ಬಿಟ್ಟು ಏಲಕ್ಕಿ, ಸ್ವಲ್ಪ ಜಾಜಿಕಾಯಿ, ಶುಂಠಿ ಪುಡಿ ಮತ್ತು ಕೊಬ್ಬರಿ ಹಾಕಿಬಿಟ್ರೆ ಮಸ್ತಾಗೆ ಚಕೋಲಿ ರೆಡಿ ಆಗುತ್ತೆ ನೋಡಿರಿ. ಅಂದರೆ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಆದರೂ ನಮ್ಮ ಮನೆಯೊಳಗೆ ಜಾಸ್ತಿ ಇಷ್ಟಪಡ್ತಾರೆ. ಅಂದರೆ ಚಕ್ಕೋಲಿ ಅಂದರೆ ಬೆಲ್ಲದ ನೀರನ್ನು ಫಸ್ಟಿಗೆ ಬೆಲ್ಲ ಹಾಕಿ ನೀರನ್ನು ಕುದಿಸಿ ಅದನ್ನ ಸೋಸಿ ಅದಕ್ಕೆ ಇದು ಈ ಥರ ಚಪಾತಿನ ಎಲ್ಲ ಲಟ್ಟಿಸ್ಬಿಟ್ಟು ತೆಳ್ಳಗಾಗಿ ಲಟ್ಟಿಸಿ ಈ ಥರ ಮುರಿದು ಅಥವಾ ಕಟ್ ಮಾಡಿಬಿಟ್ಟು ಹಾಕಿ, ಅಂದರೆ ಪಾಸ್ತಾ ಥರ ರೀ, ಸ್ವೀಟಾಗಿರುತ್ತೆ. ಹಾಲು ತುಪ್ಪ ಹಾಕ್ಕೊಂಡು ತಿನ್ನೋಕೆ ಸಖತ್ತಾಗಿರುತ್ತೆ ನೋಡಿರಿ. ಅದ್ರಾಗ ನಮ್ಮ ಮನೆಯವರಿಗಂತೂ ಜಾಸ್ತಿ ಇಷ್ಟ ಆಗುತ್ತೆ ಚಕ್ಕೋಲಿ ಅಂದರೆ.
ಅದನ್ನೇ ಚಪಾತಿ ಮಾಡ್ತಾ ಇದ್ದೆ. ಮತ್ತು ಮಧ್ಯಾಹ್ನ ಸಜ್ಕಾನು ಮಾಡೋಕೆ ಆಗಿತ್ತಿಲ್ಲ ಅಂತ ಅದ್ರೊಳಗನೆ ಚಪಾತಿ ಎಲ್ಲ ಮಾಡಿ ಹಾಕಿಬಿಟ್ಟು ಏಲಕ್ಕಿ ಸ್ವಲ್ಪ ಶುಂಠಿ ಪುಡಿ ಮತ್ತು ಕೊಬ್ಬರಿ ಹಾಕಿ ಚಲೋತ್ನಾಗ ಒಂದು 10-12 ನಿಮಿಷ ಕುದಿಸ್ಬೇಕ್ರಿ. ಅಷ್ಟು ಚಲೋತ್ನಾಗ ಕುದಿಯುತ್ತಲ್ಲ ಅಷ್ಟೇ ಟೇಸ್ಟ್ ಬರುತ್ತೆ. ಒಂದು ಕಡೆ ಚಕ್ಕೋಲಿ ಮಾಡಿಬಿಟ್ಟು ಒಂದು ಕಡೆ ಚಪಾತಿನೂ ಮಾಡಿ ಮುಗಿಸ್ದೆ ನೋಡ್ರಿ. ಪಾರ್ಸಲ್ ತರಿಸಾಳು ಏನು ಮಾಡಿದೆ ಇದು ಅನ್ವಾಂಟೆಡ್ ಅದೇ ಫೇಸ್ ಹೇರ್ ರಿಮೂವರ್ ಅಂದ್ರೆ ಮುಖದ ಮೇಲಿನ ಸಣ್ಣ ಸಣ್ಣ ಕೂದಲ ಬಂದಿರ್ತಾವಲ್ಲ ಅವನ್ನ ತೆಗೆಯೋದು. ನಂಗೂ ಇಲ್ಲಿ ಬರಾಕತ್ತಾವು ಹಂಗಾಗಿ ಅದು ವಯಸ್ಸಾಗ್ತಾ ಇದ್ದಂಗೆ ಹಾರ್ಮೋನಿಯಂ ಇನ್ಬ್ಯಾಲೆನ್ಸ್ ಆದ ಕೂಡಲೇ ಆ ಥರ ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಅದನ್ನ ಆಗ್ತಾ ಫೇಸ್ ಮೇಲಿಂದ ಸಣ್ಣ ಸಣ್ಣ ಕೂದಲುಗಳ ಬರ್ತಾ ಇದ್ರೆ ಅಂದ್ರೆ ನಮಗೆ ಬೆಡಾಗಿದ್ದಿದ್ರೆ ತೆಗೋ ಥರ ತನಗೂ ಹೇಳಿದ್ದೆ, ತನಗೂ ತರ್ಸಾಳಿದೆ. ನನಗೂ ಇಲ್ಲಿ ಒಂದು 8-10 ಕೂದಲಾದವು, ಅವು ಕಂಟಿನ್ಯೂ ಬರಾಕತ್ತವು. ಅದೇ ಕೈ ತೆಗಿಯೋಕ್ಕಿಂತ ಯೂಸ್ ಮಾಡೋದು ಆಚೆ ಕಡೆ ಕಟ್ ಮಾಡೋದ. ಈ ಥರ ಇದು ಹೆಂಗೆ ಯೂಸ್ ಮಾಡೋದು ನಮಗೂ ಗೊತ್ತಿಲ್ಲ, ನಾವು ನೋಡ್ಬೇಕಿಲ್ಲ. ಬಟ್ ತರ್ಸಿದ್ವಿ ಈ ಥರ ಐತಿದೆ. ಇದು ಏನಿಲ್ಲ, ಅದು ಬ್ರಷ್, ಇದು ಚಾರ್ಜರ್ ಇದು ಏನು ಇದ್ದಿರ್ಬೇಕು. ಇದು ಅದು ಯಾವ ಥರ, ಇದು ದೊಡ್ಡ ಟ್ರಿಮ್ ಸಣ್ಣ ಟ್ರಿಮ್. ಟ್ರಿಮ್ ಮಾಡ್ಕೋ, ಸೇವಿಂಗ್ ಟ್ರಿಮ್. ತಡಿಯವ ಹಾಕೈತೇನ ಹಿಂಗೆ ಮಾಡೋದು ಹೆಂಗೆ ಈ ಥರ ಬೇಕಂದ್ರೆ ಎಲ್ಲ ಅಂದ್ರೆ ಈ ಥರ ಇಲ್ಲಿ ಐಬ್ರೋ ಏನು ಮಾತಾಡಲ್ಲ ಹೋಗು. ಐಬ್ರೋ ಈ ಥರ ನಡುವೆ ಈ ಥರ ಐಬ್ರೋ ನಾವು ಮಾಡ್ಕೊಳಂಗಿಲ್ಲ ಅಲ್ರಿ, ಹಾಗಾಗಿ ಇಲ್ಲಿ ನಡುವೆ ಅಷ್ಟೇ ತೆಗಿಬೇಕಂದ್ರೆ ಯೂಸ್ ಆಗುತ್ತೆ, ಅಂದ್ರೆ ಹೆಲ್ಪ್ ಆಗ್ಬೋದು ಅಂತ ತರಿಸಿದ್ವಿ. ನೋಡೋಣ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ. ಭಯ ಇಲ್ಲಿ ಇತ್ಲ ಇಲ್ಲಿ ಇಂತಲ್ಲಿ ಅದು ಸಣ್ಣ ಐಬ್ರೋ ಮಾಡ್ಕೊ ಹಾಕಿಲ್ಲ ಇತ್ಲ. ಇದು ಫೇಸ್ ರಿಮೂವ್ ಮಾಡಕ್ಕೆ ಅದನ್ನೆಲ್ಲ ಯೂಸ್ ಮಾಡಂಗಿಲ್ಲ. ಇಲ್ಲೇ ಎಷ್ಟು ನಂಗೆ ಒಂದು 7-8 ಕೂದಲು ಬರ್ತಾವ ಅಷ್ಟೇ ತಗೊಳಕ್ಬೇಕಾಗಿತ್ತು. ಅದಿಲ್ಲ ಏನಾಗಲ್ಲ ಟೈಮ್ ಮಾಡ್ತೀನಿ. ಯೂಸ್ ಮಾಡೋಣ ಇಲ್ಲೇ ಐಬ್ರೋ ಟ್ರಿಮ್ಮರ್ ಅಂದ್ರೆ ಇದು ಐಬ್ರೋದ, ಇದು ಶೇವಿಂಗ್. ಯೂಸ್ ಮಾಡೋಣ. ಈ ಥರ ಒಂದು ಸ್ವಲ್ಪ 1-2 ಕೂದಲು ಬಂದಾಗ ಈ ಥರ ಯೂಸ್ ಮಾಡ್ಕೋಬಹುದು. ಅಂದರೆ ಕಿತ್ತಿ ತೆಗೋಕ್ಕಿಂತ ನೋವು ಆಗ್ತಿತ್ತು ಅಂದರೆ ಹಾಗಾಗಿ ಅದನ್ನ ತರಿಸಿದ್ದು. ಇಲ್ಲಿ ಮತ್ತು ಹ್ಯಾಬ್ರೋ ನಡು ಈ ಥರ ಕೂದಲು ಬರ್ತಿತ್ತಲ್ಲ ಅಲ್ಲಿನೂ ತೆಗಿಬೋದು, ಮತ್ತು ಬೇಕಾದ್ರೆ ಹ್ಯಾಬ್ರೋನು ಮಾಡ್ಕೋಬೋದು. ಅಂದರೆ 170 ಅಷ್ಟೇ ಕೊಟ್ಟಿದ್ದು. ನೋಡೋಣ ಅಂಥೇಳಿ ತರಿಸಿದ್ದು. ಅದೊಂದು ಕೆಲಸ ಇದು ಚಲೋ ಆಯ್ತಾ ಕೆಲಸ ಆತನು. ಎಲ್ಲ ತಗೋಬೇಡ, ಮತ್ತು ರಫ್ ಆಗಿ ಬರ್ತಾವು. ಕೂದಲಲ್ಲಿ ಯಾಕ ತಕ್ಕೋತಿ ಚಂದನ ತಕ್ಕೋ ಏನು ತಕ್ಕೋ? ಓಯ್
ಕೂದಲ ತಲೆ ಕೂದಲ. ಇದು 2 in 1. ಹ್ಯಾಬ್ರೋನು ಮಾಡ್ಕೋಬೋದು, ಹ್ಯಾಬ್ರೋ ಅಲ್ಲ, ಮತ್ತು ಸೇವ್ನು ಮಾಡ್ಕೋಬೋದು. ಹೆಣ್ಮಕ್ಳಿಗೆ ಅಂತಲೇ ಯೂಸ್ ಆಗುತ್ತೆ. ಪರವಾಗಿಲ್ಲ, ಓಕೆ. ಒಂದೊಂದು ಪ್ಯಾಕಿಂಗ್ ಸ್ಟಾರ್ಟ್ ಆಗೈತೆ. ಅಯ್ಯಯ್ಯ ಶಿವ, ಎಲ್ಲ ತೆಗ್ದಿವ ರಾಣಿ, ಏನ ಅಂತ ಅಲ್ಲ ಅದು. ಇಲ್ಲೆಲ್ಲ ಐಬ್ರೋ ಮಾಡಲಿ ಬೇಡಪ್ಪ. ಸರಿ ತಡಿಯವ, ಇಲ್ಲಿ ಎಕ್ಸ್ಟ್ರಾ ಬಂದವು. ಮತ್ತೆ ಹಂಗ ತೆಗಿಬೇಕಾಗುತ್ತೆ ಒಂದ್ಸಲ ತಕೊಂಡ್ಮೇಲೆ. ಏನು ಅರ್ಥನಿ 12 ನೋಡ್ತಾರೆ ಬಿಡ. ಯಾರು ನೋಡ್ತಾರ ಅಂದ್ರೆ ನಂಗೆ ಅಂದ್ರೆ ಇಲ್ಲಿ ಐಬ್ರೋ ಬಿಟ್ಟು ಮ್ಯಾಲ ಕೂದಲದವ ದೊಡ್ಡ. ಎಲ್ಲ ಬಳಸಿ ಮತ್ತೆ ನೋಡಿ ಓದಿಲ್ಲ ಚಲೋ ತೆಗಿ ಕನ್ನಡ. ಈಗ ಹಿಂಗೆ ಮಾಡಿ ಹಿಂಗೆ ಹಚ್ಚಿಬಿಡ್ತು. ಇನ್ನೂ ಎಲ್ಲ ಟಕ್ಕೋರ್ ಮಾಡ್ಬೇಕು. ಏ ಬೇಡ, ಏನು ಬೇಡ ಬೇಡ, ಬೇಡ ನಡಿ. ಚಂದ ತಕ್ಕೋದಾಗುತ್ತಮ್ಮ. ನಾನು ತಗೊಳತ್ತಿನ ಮತ್ತು ರಫ್ ಬಂದೋದ್ರೆ ನಂಗೆ ಗೊತ್ತಿಲ್ಲ ನೋಡಿ. ಹೇಳ್ತೀನಿ ನನ್ನ ನಿಮ್ಮ ನನ್ನ ಪಪ್ಪ ಬಂದು ಐತೆ ಮತ್ತೆ ಅರ್ಧ ಕಪ್ಪರೆ ಆಗಬೇಕು ಬೇಡ. ಈ ಕಪ್ನ್ಯಾಗ ಕೊಟ್ಟು ಪೂರ ಹಾಕೈತಿ. ಯಾವ ಕಪ್ನ ಹಾಕಿ ಹಾಕಿ ತೋರಸ್. ಎರಡು ಗುಟ್ಟಕ್ಕೆ ಚಾ ಕೊಡ್ತಾವ. ಬಾಂಡೆ ತಾವು ನಿಕ್ತೀನಿ. ಈಗ ಹಿಂಗೆ ಮಾಡ್ತೀನಿ, ನಾಳೆ ಗಂಡ ಮನೆಗೆ ಬಂದ್ರೆ ಉಪವಾಸ ಕೆಡುತ್ತ ನೀನು. ಇಲ್ಲ ಗಂಡ ಮನೆಗೆ ಹೋಗಲ್ಲೇವ. ಹಂಗೆ ಅಕ್ಕಿ ಸಂದೇಶ್ ಮದ್ವೆ ಅದ. ಇಲ್ಲ ಇಟ್ಟ ಕೊಟ್ಟಾಳ ಚಾ, ಒಂದು ಸ್ವಲ್ಪ ಹಾಲಾರ ಜಾಸ್ತಿ ಹಾಕಿ ಕೊಡ್ಬೇಕು. ಚಾ ಮಾಡಂತ ಅಂದ ಕೂಡಲೇ ಕೈ ಸಣ್ಣ ಅದಾವು, ಸಣ್ಣ ಅದಾವ ತನ್ನೊಂದು ದೊಡ್ಡ ಅದಾವ ಅಂತೇಳಿ ನೀವೇ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನೋಡಿ. ಎಷ್ಟು ದೊಡ್ಡ ಅದಾವು, ಒಂದೊಂದು ಆನಿ ಮರಿ ಆಗ್ಯಾವ. ಇಲ್ಲ ಕೈ ಸಣ್ಣ ಅದಾವತ್ ಕೊಡಮ್ನಾಗ ಅಷ್ಟೇ ಸಣ್ಣ. ನನ್ನ ಫೋನ್ ಕೊಡು ಸೇವಾ, ನೀ ಕೈ ಸಣ್ಣ ಇದ್ದಂಗೆ ದೊಡ್ಡ ಹಾಕಿದ್ದೆ. ಬರೇ ಫೋನ್ ಜಪ ಮಾಡತ್ತಿಲ್ಲ. ಕೊಡ್ಸು, ನಾಳೆ ಕಾಲೇಜ್ ಹೊಂಟಿನ. ಕಾಲೇಜ್ಗೆ ಹೋಗಿ ಕೊಡ್ಸನು. 10ನೇದಾಗಿ ನಾ ಯಾವಾಗಲೂ ಒಂದು ಅರ್ಧ ಕಪ್ಪರೆ ಚಾ ಕೊಡೋದು ಕಲಿ. ಇವ್ನು ದೊಡ್ಡ ಕಪ್ ಇಲ್ಲ. ಹಾಗಾದ್ರೆ ಇಷ್ಟು ಸಲ ಹೇಳಿದ್ರು ತಾನು ಇಟ್ಟೇ ಚಾ ಮಾಡಿಕೊಟ್ಟ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ 4 ಗಂಟೆಗೆ ನೋಡ್ರಿ. ಅಂದರೆ ಶುಕ್ರವಾರ ಬೆಳಿಗ್ಗೆ 4 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿ ಅರಿಶಿನ ಕುಂಕುಮ ಹಚ್ಚಾಕಂತೀನಿ ನೋಡ್ರಿ. ಮನಗೆ ಸ್ವಲ್ಪ ಅವಲಕ್ಕಿ ಚೂಡ ಮಾಡ್ಬೇಕಂತ ಅಂದ್ಕೊಂಡಿದ್ದೆ, ನಿನ್ನೆ ಮಾಡಕ್ಕನ ಆಗಲಿಲ್ಲ. ನನಗೂ ಸ್ವಲ್ಪ ಸುಸ್ತು ಅನ್ಸಾಕತ್ತಿತ್ತು, ಹಂಗಾಗಿ ಜಲ್ದಿನೇ ಮನ್ಕೊಂಬಿಟ್ಟೆ ರೀ ಬೆಳಗ್ಗೆನೆ. ಅಂದರೆ ನಂಗೆ ರಾತ್ರಿ ಜಲ್ದಿ ನಿದ್ದೆ ಬಂದುಬಿಡ್ತಾವೆ. ಬೆಳಿಗ್ಗೆ 4 ಗಂಟೆಗೆ 3:30 ಎಲ್ಲ ಎಚ್ಚರ ಆಗ್ಬಿಡುತ್ತೆ. ಹಾಗಾಗಿ ಬೆಳಗ್ಗೆನೇ ಮಾಡ್ರೈತಂತ ಮನ್ಕೊಂಡ್ಬಿಟ್ಟಿದ್ದೆ ರೀ. ಬೆಳಗ್ಗೆ ಎದ್ದು ಕೂಡಲೇ ಅವಲಕ್ಕಿ ಚೂಡ ಮಾಡಿ ಕೊಡೋಣ ಅಂತ ಹೇಳಿ. ಆ್ಯಕ್ಚುಲಿ ಮನು ಬ್ಯಾಡ ಅಂತ ನಾಲ್ಕತ್ತಿದ್ದ, ಆದರೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಅಂದರೆ 1.5 ತಾಸಿಂದ ಅಷ್ಟೇ ದಾರಿ ಐತಲ್ರಿ ಬಾಗಲಕೋಟೆ, ಇಲ್ಲೇ ಐತೆ ಮಮ್ಮಿ, ಬ್ಯಾಡ್ರಿ ಅಂತ ಹೇಳಾಕತ್ತಿದ್ದ. ಆದರೆ ಮಾಡಿಕೊಡ್ತೀನಿ ಅಂತೇಳಿ ಅಂದ್ಬಿಟ್ಟು ರೆಡಿ ಮಾಡಾಕಂತೀನಿ ನೋಡ್ರಿ. ಸ್ವಲ್ಪ ನಾನು ವಿಡಿಯೋನ ಜಾಸ್ತಿ ಎಡಿಟ್ ಮಾಡಿಲ್ಲ, ಹಾಗೆ ಹಾಕಿದ್ದು. ನಿಮ್ಗೆ ಇಷ್ಟ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಷ್ಟ ಆಗಿದ್ರೆ ಎಷ್ಟಂತೆ ಕಮೆಂಟ್ ಮಾಡಿ, ಇಲ್ಲಾಂದರೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಷ್ಟೇ ರೀ. ಅಂದರೆ ನನಗೆ ಹಾಕ್ಬೇಕು ಅನ್ನಿಸ್ತಾ, ಹಾಗಾಗಿ ನಿಮಗೂ ಇಷ್ಟ ಆಗ್ಬೋದು ಅಂತೇಳಿ ನಾನು ಆ ಥರ ಎಡಿಟ್ ಮಾಡ್ದೇನೆ. ಅಂದರೆ ನಾವು ಯಾವ ಥರ ರಿಯಲ್ ಆಗಿರ್ತೀವಲ್ಲ ಅದೇ ರೀತಿನ. ಅಂದರೆ ಒಂದು ವಿಡಿಯೋ ಮಾಡಬೇಕಂದ್ರೆ ಎಷ್ಟು ಕನ್ಫ್ಯೂಸ್ ಆಗ್ತಿರ್ತೈತಿ. ಮತ್ತು ನನಗೊಂದು ಅಷ್ಟೊಂದು ಇಂಗ್ಲೀಷ್ ವರ್ಡ್ಗಳೆಲ್ಲ ಸರಿಯಾಗಿ ಬರೋಂಗಿಲ್ಲ ರೀ. ಅಂದರೆ ಪಟ್ಟಂತೇಳಿ ಬರೋಂಗಿಲ್ಲ, ಹೊಲಂಗಿಲ್ಲ, ಹಾಗಾಗಿ ಕನ್ಫ್ಯೂಸ್ ಆಗ್ತಾ ಇರ್ತೈತಿ. ಹಂಗಾಗಿ ನಮಗೆ ಎಷ್ಟು ಗೊತ್ತಿರುತ್ತೋ ಅಷ್ಟೇ ನಾವು ಹೇಳ್ತೀವಿ. ಒಂದೊಂದ್ಸಲ ಕನ್ಫ್ಯೂಸ್ ಆಗಿಬಿಟ್ಟು ಮನು ಇದ್ರೆ ಹಂಗಲ್ ಮಮ್ಮಿ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ನಾವು ಮಕ್ಕಳಿಗೆ ಎಷ್ಟು ಕಲಿಸಿರ್ತೀವಲ್ಲ ಅದ್ರದ್ದು ಎಲ್ಪಟ್ಟು ಮತ್ತು ಮಕ್ಕಳಿಂದ ಕಲಿಯೋದು ಇದೇ ಇರುತ್ತೆ ನೋಡ್ರಿ. ಸಣ್ಣವರಿದ್ದಾಗ ನಾನು ABCD ಕಲ್ಸೋಕ್ಕಾಗಲಿ, ವರ್ಡ್ ಕಲ್ಸೋಕ್ಕಾಗಲಿ ಎಷ್ಟು ಕಷ್ಟಪಡ್ತಿದ್ದೆ ಅಲ್ಲ, ಅದನ್ನೇ ಈಗ ಅವರು ನನಗೆ ಹೇಳಿಕೊಡ್ತಾರೆ. ಒಂಥರ ಖುಷಿನೂ ಆಗ್ತಾ ಇರ್ತೈತಿ. ಈಗಿದ್ರೆ ನಾನು ಬೆಳಗ್ಗೆ ಎದ್ದು ಕೂಡಲೇ ಫಸ್ಟಿಗೆ ಫ್ರೆಶ್ ಅಪ್ ಆಗಿಂದ ಅವಲಕ್ಕಿ ಚೂಡ ರೆಡಿ ಮಾಡಾಕಂತೀನಿ ನೋಡ್ರಿ. ಚೂಡ ಮಾಡೋಕ್ಕಿಂತ ಮುಂಚೆ ಏನಿಲ್ಲ, ಅವಲಕ್ಕಿನ ಚಲೋತ್ನಾಗ ಹುರ್ಕೋಬೇಕು ರೀ. ಯಾಕಂದ್ರೆ ಇವು ಭಾಳ ಮೆತ್ತಗಾಗ್ಬಿಟ್ಟಿರ್ತಾವೆ. ಅಂದ್ರೆ ಈ ತಂಡ್ಯಾಗಂತೂ ನಾವು ಏನೇ ಅಡುಗೆ ಮಾಡಿಬಿಟ್ರು ಪಟ್ಟಂತೆ ಮೆತ್ತಗಾಗ್ಬಿಡ್ತಾವ್ರಿ. ನಾವು ಹಪ್ಪಳ ಫ್ರೈ ಮಾಡಿದ್ರು ಅಷ್ಟೇ, ಅವು ಚೂಡ ಮಾಡಿದ್ರು ಅಷ್ಟೇ, ಸ್ವಲ್ಪ ಓಪನಾಗಿ ಇಟ್ಬಿಟ್ರೆ ಆಯಿತು, ಫುಲ್ ಮೆತ್ತಗಾಗ್ಬಿಟ್ಟು ಅಕ್ಕ ಇಷ್ಟನೇ ಬರಲ್ಲ, ಆ ಥರ ಆಗ್ಬಿಟ್ಟಿರ್ತಾವೆ.
ಅದಕ್ಕೆ ಅವಲಕ್ಕಿ ಆಗಲಿ ಮತ್ತು ಚುಮ್ಮರಿ ಚೂಡ ಆಗಲಿ ಮಾಡಬೇಕಂದ್ರೆ ಫಸ್ಟಿಗೆ ಸ್ವಲ್ಪ ಚಲೋತ್ನಾಗ ಹುರ್ಕೊಂಡ್ಬಿಟ್ಟು ಅದನ್ನ ಒಗ್ಗರಣೆ ಹಾಕಬೇಕಾಗುತ್ತೆ. ನನಗೆ ಒಂದು 2-3 ಮಂದಿ ಕೇಳಿದ್ರು ಅವಲಕ್ಕಿ ಚೂಡ ಹೆಂಗೆ ರೀ ರೇಟ್ ರೀ ಅಂತ ನಾನು 350 kg ಅಂತ ಹೇಳಿದ್ದು. ಭಾಳ ಆಗುತ್ತೆ ರೀ, ಅಷ್ಟೊಂದು ಆಗಂಗಿಲ್ಲ ರೀ ಅಂತ ಅನ್ನಕತ್ತಿದ್ರು. ಅಂದ್ರೆ ನಾವೆಲ್ಲ ತಂದು ರೆಡಿ ಮಾಡೋಕೆ ಒಂದು 200 ಆದ್ರೂ ಖರ್ಚು ಆಗೇ ಆಗುತ್ತೆ ರೀ. ತರೋದಾಗಲಿ ಗ್ಯಾಸ್ ಆಗಲಿ ಅದಕ್ಕೆಲ್ಲ ಎಣ್ಣೆ ಮಸಾಲೆ ಎಲ್ಲ ಹಾಕಿ ಮಾಡೋದಿದ್ರೆ ಅಷ್ಟು ಖರ್ಚು ಆಗೇ ಆಗುತ್ತೆ ರೀ. 200-250 ಮೇಲೇ ಆಗುತ್ತೆ. ಮತ್ತು ನಾವು ತಂದು ಅದನ್ನ ರೆಡಿ ಮಾಡಿ ಮತ್ತು ಕೊರಿಯರ್ ಪ್ಯಾಕಿಂಗ್ ಮಾಡಿ ಹಾಕಿ ಬರೋ ತನಕ ನಮ್ದು ಎಷ್ಟೆಲ್ಲ ಶ್ರಮ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ಆದ್ರೂ ಬೇಕಲ್ರಿ. ನಾನು ಜಾಸ್ತಿ ಆಗುತ್ತೇನೆ ಅಂತೇಳಿ ಕೆಲವೊಂದು ವೆಬ್ಸೈಟ್ಗೆ ಅಂದರೆ ಬೆಂಗಳೂರ್ದಾಗೂ ಕೆಲವೊಬ್ಬರು ಯೂಟ್ಯೂಬರ್ಸ್ ಎಲ್ಲ ರೆಡಿ ಮಾಡಿಬಿಟ್ಟು ವೆಬ್ಸೈಟ್ ಮಾಡಿ ಸೇಲ್ ಮಾಡ್ತಾರೋ. ಅಂದರೆ ನಾನು ಕೆಲವೊಂದೆಲ್ಲ ಚೆಕ್ ಮಾಡಿದೆ. ಅದು ಅವಲಕ್ಕಿ ಪ್ರೀಮಿಕ್ಸ್ ಮತ್ತು ಉಪ್ಪಿಟ್ಟು ಪ್ರೀಮಿಕ್ಸ್ ಮತ್ತು ಶಾವಿಗೆ ಪ್ರೀಮಿಕ್ಸ್ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಅದರ ರೇಟ್ ಕೇಳಿಬಿಟ್ರೆ 500-600 ಆ ಥರ ಐತಿ. ನಾನು ಅದಕ್ಕಿಂತ ಕಮ್ಮಿನೇ ಹೇಳಿದ್ದು. ಆದ್ರೂ ಆ ಥರ ಅಂದಾಗ ಮನ್ಸಿಗೆ ಸ್ವಲ್ಪ ಬೇಸರ ಅಂತ ಅನ್ನಿಸ್ತಿರ್ತೈತಿ. ಅಂದರೆ ನಾವು ಏನಂತಾರಲ್ಲ, ಒಳ್ಳೆ ಶೇಂಗಾ ಎಣ್ಣೆನ ಬಳಸ್ಬಿಟ್ಟು ಮಾಡಿರ್ತೀವಿ, ಆದ್ರೂ ಆ ಥರ ಇಷ್ಟ ಆಗುತ್ತೆ ರೀ ಅಷ್ಟು ಆಗುತ್ತೆ ರೀ ಅಂತೇಳಿ ಅಂತಿರ್ತಾರೋ. ಹಂಗೆ ಕೇಳಿದಾಗ ಭಾಳ ಬೇಸರ ಅಂತ ಅನ್ಸುತ್ತಲ್ರಿ. ನಾನು ಜಾಸ್ತಿ ಆಗುತ್ತೇನಂತ ಕೆಲವೊಂದು ವೆಬ್ಸೈಟ್ಗೆಲ್ಲ ಹೋಗ್ಬಿಟ್ಟು ಅಂದ್ರೆ ಗೂಗಲ್ ಒಳಗೆಲ್ಲ ಸಿಗ್ತೈತ್ರಿ. ಹೋಗಿ ಚೆಕ್ ಮಾಡಿದಾಗ ಎಲ್ಲ 500-600 ಆ ಥರ ಅಂದರೆ ಅವಲಕ್ಕಿ ಪ್ರೀಮಿಕ್ಸ್ ಮತ್ತು ಅಂದರೆ ಜಸ್ಟ್ ನೀರಾಗ ಹಾಕಿಬಿಟ್ಟು ಅವಲಕ್ಕಿ ಮಾಡೋದು, ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಆ ಥರ ಎಲ್ಲ ಸಿಗುತ್ತೆ ರೀ. ಅದರ ರೇಟ್ 500-600 ಆ ಥರ ಐತಿ. ಅದಕ್ಕೆಲ್ಲ ಎಣ್ಣೆ ಕಮ್ಮಿನೂ ಹಾಕ್ತಾರೆ ಮತ್ತು ಶೇಂಗಾ ಅದೆಲ್ಲ ಕಮ್ಮಿ ಹಾಕ್ಬಿಟ್ಟೇ ರೆಡಿ ಮಾಡೋದು. ಆದರೆ ನಾವು ಎಣ್ಣೆ ಮತ್ತು ಶೇಂಗಾ ಎಲ್ಲ ಜಾಸ್ತಿ ಹಾಕ್ಬಿಟ್ಟೇ ಅವಲಕ್ಕಿ ಚೂಡಾನ ರೆಡಿ ಮಾಡಬೇಕಾಗುತ್ತೆ. ಅಷ್ಟು ಕಮ್ಮಿ ಹೇಳಿದ್ರೂ ಜಾಸ್ತಿ ಆಗ್ತೈತೆ ಅಂದಾಗ ನಾವು ಏನು ಅಂದರೆ ಮಾಡಿದ್ದೇನು ಫಾಯ್ದೆ ಇಟ್ಕೊಳ್ಳೋದನ್ನೇ ಕೊಟ್ಬಿಡ್ಬೇಕು ಆ ಥರ ಅಂತಾರಲ್ಲ. ಹಾಗಾಗಿ ಒಂಥರ ಕೆಲವೊಂದು ಸಲ ಬೇಜಾರಂತ ಅನ್ನಿಸ್ತಿರ್ತೈತಿ. ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಕೆಲವೊಂದು ವಿಷಯಗಳು ಅದೇ ಥರ ಇರ್ತಾವೆ, ಏನೂ ಮಾಡೋಕ್ಕಾಗಂಗಿಲ್ಲ. ಈಗ ನಾನು ಅವಲಕ್ಕಿ ಚೂಡಾನು ರೆಡಿ ಮಾಡಿದೆ ನೋಡಿರಿ. ಮನು ಇದ್ರೆ ಇಷ್ಟೇ ಹಾಕಿದ್ರು ಇನ್ನೂ ತೆಗೀರಿ ಮಮ್ಮಿ ಜಾಸ್ತಿ ಹಾಕಬೇಡ್ರಿ ಅಂತ ಹೇಳಿ ಅನ್ನಕತ್ತಿದ್ದಾರೆ. ಹಾಗಾಗಿ ಸ್ವಲ್ಪನೇ ಪ್ಯಾಕ್ ಮಾಡಿ ಕೊಟ್ಟಾರೆ. ಅಂದರೆ ಅವಲಕ್ಕಿ ಆಗಲಿ ಚೂಡ ಆಗಲಿ ಅವನ್ನ ಮಾಡಿದ ತಕ್ಷಣ ಟೈಟಾಗಿ ಪ್ಯಾಕ್ ಮಾಡಿ ಇಟ್ಕೋಬೇಕಾಗುತ್ತೆ ರೀ. ಅಂದರೆ ಡಬ್ಬಿಗಾಗಲಿ ಮತ್ತು ಕವರಿಗಾಗಲಿ, ಇಲ್ಲಾಂದ್ರೆ ಅದು ಗಾಳಿಗೆ ಬಿಟ್ಟ ತಕ್ಷಣ ಮೆತ್ತಗಾಗ್ಬಿಡ್ತಾವೆ. ಅದಕ್ಕಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದೆ. ಮನು ಇದ್ರೆ ಪ್ಯಾಕಿಂಗ್ ಇನ್ನೂ ಮುಗಿದಿಲ್ಲ ರೀ. ನಿನ್ನೆಯಿಂದ ಆಯ್ತು ಮಾಡೋಕ್ಕಂತನೋ. ಅಂದರೆ ನಿನ್ನೆಲ್ಲ ಜೋಡಿಸಿಟ್ಟಿದ್ದ. ನಾವು ಮಾಡಿದ್ರೆ ಅವನಿಗೆ ಸರಿ ಅನ್ಸಂಗಿಲ್ಲ, ಅವನೇ ಮಾಡ್ಕೋಬೇಕೆಲ್ಲ ಪ್ಯಾಕಿಂಗ್. ನಮ್ಮ ಮನೆ ಮಹಾರಾಣಿ ಇನ್ನೂ ಮನ್ಕೊಂಡ ನೋಡ್ರಿ. ಟೈಮ್ 6 ಗಂಟೆ ಆಗೈತಿ. ಅಂದರೆ 8 ಗಂಟೆಗೆ ಕೇಳೋತಾನು ಸ್ವಲ್ಪ ಲೇಟ್ ಮಾಡಿ ಹೇಳ್ತಾಳು. ನಿದ್ದೆ ಸ್ವಲ್ಪ ಜಾಸ್ತಿ ಮಾಡೋದ್ರಿ ತಾನು ನಮ್ಮ ಮನೆಯೊಳಗೆ. ಈಗಿದ್ರೆ ಮನೂ 6 ಗಂಟೆಗೆಲ್ಲ ರೆಡಿ ಆಗಿಬಿಟ್ಟು ಹೊಂಟಿದ್ದ ನೋಡ್ರಿ. ಬಾಗಲಕೋಟೆಗೆ ಹೊಂಟಿದ್ರೆ ಅಂದರೆ ಸೆಕೆಂಡ್ ಕ್ಯಾಂಪಿಗೆ ಸೆಲೆಕ್ಟ್ ಆಗ್ಯಾನ್ರಿ ಮನು. ಹಾಗಾಗಿ ಮತ್ತೆ ಬಾಗಲಕೋಟೆಗೆ ಹೊಂಟಿದ್ದು. ಬಾಯ್ 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 ಹಾಂ ಬಾಯ್ ಬಾಯ್. ನಾನು ಇವತ್ತು ನಾಷ್ಟಕ್ಕಿದ್ರೆ ಟೊಮೊಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡಾಕಂತಿದ್ದೆ ನೋಡಿರಿ. ಅಂದರೆ ರೆಡಿ ಮಾಡಿ ಇಟ್ರಾಯ್ತು, ಜಳಕ ಎಲ್ಲ ಮುಗಿಸ್ಕೊಂಬರಟ್ಟಿಗೆ ಅದು ರೆಡಿ ಆಗಿರುತ್ತಂತ ಈ ಕಡೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಜಸ್ಟ್ ಉಳ್ಳಾಗಡ್ಡಿ ಟೊಮೊಟೊ ಅಷ್ಟು ಇದ್ಬಿಟ್ರೆ ಸಿಂಪಲ್ಲಾಗೆ ಟೊಮೊಟೊ ಬಾತ್ ರೆಡಿ ಮಾಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ರೀ. ಸ್ವಲ್ಪ ಟೊಮೊಟೊ ಜಾಸ್ತಿನೇ ಇದ್ದಲ್ಲ, ಹಾಗಾಗಿ ಟೊಮೊಟೊ ರೈಸ್ ಮಾಡೋಣಂತ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿರಿ. ನಾನು ಇವತ್ತು ಟೊಮೊಟೊ ರೈಸ್ ಮಾಡ್ತಾ ಇರೋದು ಸೊಸೈಟಿ ರೈಸ್ ಇಂದ್ರಿ. ಅಂದರೆ ರೇಷನ್ ಅಕ್ಕಿ ಅಂತಿಲ್ಲ, ಅದೇ ಅಕ್ಕಿನ ಬಳಸ್ಬಿಟ್ಟು ಮಾಡಾಕತ್ತಿದ್ದು. ಫಸ್ಟಿಗಿದ್ರೆ ಅಕ್ಕಿನ ತೊಳೆದು ಇಟ್ಟಿದ್ದೀನಿ ರೀ 1 ಗ್ಲಾಸ್ ಅಷ್ಟು. ಈ ಕಡೆ ಒಗ್ಗರಣೆಗಿದ್ರೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಹೋಲ್ ಮಸಾಲೆಗಳನ್ನು ಹಾಕಿದ್ದೀನಿ ರೀ. ಬೇಕಂದ್ರೆ ಹಾಕ್ಬೋದು, ಹಾಕ್ಲಿಕ್ಕಂದ್ರೂ ನಡೆಯುತ್ತೆ ರೀ. ಈಗಿದ್ರೆ ನಾನು ಎಣ್ಣೆ ಮತ್ತು ಸ್ವಲ್ಪ ಪಲಾವ್ ಎಲೆ ಮತ್ತು ದಾಲ್ಚಿನ್ನಿ, ಲವಂಗ, 1-2 ಏಲಕ್ಕಿ, ಸ್ವಲ್ಪ ಜೀರಿಗೆ, ಹಿಂಗೆ ಹಾಕಿಬಿಟ್ಟು ಹುರ್ಕೊಂಡು ಒಂದು ಸ್ಟಾರ್ ಹೂವನ್ನು ಹಾಕಿದ್ದೀನಿ ರೀ. ಹಾಕಿ ಉಳ್ಳಾಗಡ್ಡಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಳ್ಳಾಗಡ್ಡಿ ಮೆತ್ತಗಾಗೋ ಮಟ್ಟ ಹುರ್ಕೋಬೇಕಾಗುತ್ತೆ ರೀ. ಈ ಕಡೆ ಒಂದು ದೊಡ್ಡ ಸೈಜ್ ಟೊಮೊಟೊನೂ ಕಟ್ ಮಾಡಿ ಇಟ್ಟಿದ್ದೀನಿ. ಒಂದು 2-3 ಟೊಮೊಟೊ ಪೇಸ್ಟ್ ಮಾಡಿ ಇಟ್ಟಿದ್ದೀನಿ ರೀ. ಉಳ್ಳಾಗಡ್ಡಿ ಚಲೋ ಹೊತ್ನಾಗ ಹುರ್ಕೊಂಡು ಆದಮೇಲೆ ನಾನಿಲ್ಲಿ ಮಸಾಲೆ ಖಾರನ ಯೂಸ್ ಮಾಡಾಕಂತೀನಿ ರೀ. ಅಂದರೆ ನೀವು ಬೇಕಂದ್ರೆ ಒಣ ಖಾರ ಅಂದರೆ ಕೆಂಪು ಖಾರನೂ ಹಾಕಿಬಿಡ್ಬೋದು. ಆದರೆ ನಾನು ಮಸಾಲೆ ಖಾರ ಹಾಕಿಬಿಟ್ಟು ಮಾಡ್ತೀನಿ ರೀ, ಸಖತ್ತಾಗಿ ಬರುತ್ತೆ. ಮಸಾಲೆ ಖಾರ ಯೂಸ್ ಮಾಡಬೇಕಾದ್ರೆ ಏನೈತಂದರೆ ಅದನ್ನ ಸ್ವಲ್ಪ ಎಣ್ಣೆ ಒಳಗೆ ರೋಸ್ಟ್ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು. ಅಂದರೆ ನಾವು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಬೆಳ್ಳುಳ್ಳಿ ಒಗ್ಗರಣೆ ಜೊತೆ ಸ್ವಲ್ಪ ಎಣ್ಣೆ ಒಳಗೆ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಬೇಕಾಗಿದ್ದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬೇಕು ರೀ. ಮಸಾಲೆ ಖಾರ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿಕೊಂಡು ಕಟ್ ಮಾಡಿ ಟೊಮೊಟೊ ಮತ್ತು ಪೇಸ್ಟ್ ಮಾಡಿದ್ದ
ಟೊಮೆಟೊ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮಿಕ್ಸ್ ಮಾಡಿ ತೊಳೆದಿಟ್ಟಿದ್ದು ಅಕ್ಕಿ ಎಲ್ಲ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಲ್ಲನ ಹಾಕಿಬಿಟ್ಟು 2 ವಿಷಲ್ ಕೂಗಿಸ್ಬಿಟ್ರೆ ಮಸ್ತಾಗೆ ಟೊಮೆಟೊ ಬಾತ್ ಅಥವಾ ಟೊಮೆಟೊ ರೈಸ್ ರೆಡಿ ಆಗುತ್ತೆ ನೋಡಿರಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಬೆಲ್ಲ ಬೇಕಂದ್ರೆ ಹಾಕ್ಬೋದು. ನಮಗಂತೂ ಹುಳಿ ಹಾಕಿದ ತಕ್ಷಣ ಬೆಲ್ಲ ಹಾಕಲೇಬೇಕು ರೀ, ಅಂದ್ರೇ ಇಷ್ಟ ಆಗೋದು. ಮತ್ತು ಕೆಲವೊಬ್ಬರು ಸ್ವೀಟ್ ಲೆಮನ್ನ ಉಪ್ಪಿನಕಾಯಿ ಕೆಳಾಕತ್ತಿದ್ರಿ ಅಂದರೆ ನಾನು 2-3 ರೀತಿ ಒಳಗೆ ಉಪ್ಪಿನಕಾಯಿ ರೆಡಿ ಮಾಡ್ತೀನಿ. ಅಂದರೆ ಒಂದು ಪೇಸ್ಟ್ ಮಾಡಿಬಿಟ್ಟು ಒಂದು ಏನಂತಾರು ಬೇಯಿಸಿ ಹಾಕ್ತೀನಿ, ಮತ್ತಂದರೆ ಅದು ಹೋಳು ಥರ ಇರುತ್ತಲ್ಲ ಅದನ್ನೇ ಕುದಿಸ್ಬಿಟ್ಟು ಹಾಕ್ತೀನಿ. ಮತ್ತು ಒಂದು ಹಾಗೇ ಹಾಕಿರ್ತೀನಿ ರೀ. ಅಂದರೆ 3 ರೀತಿ ಉಪ್ಪಿನಕಾಯಿ ಮಾಡ್ತೀನಿ ನಾನು. ನಿಂಬೆ ಹಣ್ಣಿನ ಉಪ್ಪಿನಕಾಯಿ ರೀ, ನೋಡೋಣ ಮಾಡಿದಾಗ ನಿಮಗೂ ಹೇಳ್ತೀನಿ. ಅಂದರೆ ಕೆಳಾಕತ್ತಿದ್ರಲ್ಲ ಅದಕ್ಕಾಗಿ ಹೇಳಿದೆ ರೀ. ಈಗ ಮಧ್ಯಾಹ್ನ ಇದ್ರೆ ಸ್ವಲ್ಪ ಅದು ಪ್ಲಾಸ್ಟಿಕ್ ಕವರ್ ಬೇಕಾಗಿದ್ದು ರೀ ಪ್ಯಾಕಿಂಗ್ ಮಾಡೋಕೆ. ಹಾಗಾಗಿ ಸಂಜೆ ಮುಂದಾಗಾದ್ರೆ ಭಾಳ ರಶ್ ಇರುತ್ತೆ ಮತ್ತು ಫುಲ್ ಗಾಡಿಗಳು ಲೈಟಿಂಗ್ ಎಲ್ಲ ಮುಖಕ್ಕೆ ಬಿದ್ದು ಅದು ಗಾಡಿ ಹೊಡ್ಯಾಕೂ ತ್ರಾಸ ಆಗುತ್ತೆ ರೀ. ಹಾಗಾಗಿ ಮಧ್ಯಾಹ್ನ ತೊಗೊಂಬರೋಣ ನಡಿ ಅಂತಂದ್ರೆ ನಮ್ಮ ಮನೆಯವರು, ಅದಕ್ಕಾಗಿ ಕವರ್ ತರೋಣಂತೇಳಿ ಮಧ್ಯಾಹ್ನ 1:15 ನಾವು ಶಾಸ್ತ್ರಿ ಮಾರ್ಕೆಟ್ಗೆ ಹೊಂಟಿದ್ದೀವಿ ನೋಡಿರಿ. ಅಂದರೆ ಬಿಜಾಪುರ ಒಳಗೆ ಇರೋರಿಗೆ ಗೊತ್ತಿರುತ್ತೆ ಶಾಸ್ತ್ರಿ ಮಾರ್ಕೆಟ್ ಅಂದ್ರೆ ರೀ. ಅಂದರೆ ಗಾಂಧಿ ಚೌಕ್ನು ಅಂತಾರು, ಶಾಸ್ತ್ರಿ ಮಾರ್ಕೆಟ್ನು ಅಂತಾರು. ಇದು ನಾವು ಏನು ಹೋಗಾಕತ್ತೀವಲ್ಲ ರೀ ಸಿದ್ದೇಶ್ವರ ರೋಡ್ನು ಅಂತಾರು, ಅಂದರೆ ಸಿದ್ದೇಶ್ವರ ಗುಡಿ ರೋಡ್ನು ಅಂತಾರು. ಮತ್ತು ಆಶ್ರಮ್ ರೋಡ್ ಸ್ಟೇಟ್ ಹೋದರೆ ಹಿಂಗೆ ನಾವು ಹೊಳ್ಳಿ ಆಶ್ರಮಕ್ಕೆ ಹೋಗೋದ್ರಿ. ಈಗಿದ್ರೆ ಶಾಸ್ತ್ರಿ ಮಾರ್ಕೆಟ್ ಹತ್ರ ಬಂದೀವಿ ನೋಡಿರಿ. ಹೋಗಿ ಕವರ್ ತರಬೇಕು ಅಂದ್ರೆ ಒಂದು ಸಾಮಾನು ತೊಗೊಂಡು ಬರ್ಬೇಕಂದ್ರೂ ನಮ್ಮ ಮನೆಯಿಂದ 9 ಕಿಲೋಮೀಟ್ರ್ ಬರಬೇಕು, 9 ಕಿಲೋಮೀಟ್ರ್ ಹೋಗ್ಬೇಕು ನೋಡಿರಿ. ಇತ್ತೀಚಿಗಂತೂ ಬಿಜಾಪುರ ಸಿಕ್ಕಾಪಟ್ಟೆ ಬೆಳೆದ್ಬಿಟ್ಟೈತಿ. ಅಂದರೆ ಫಸ್ಟ್ ಎಲ್ಲ ನಾವು ಇಲ್ಲಿರೋದು ಅಂದರೆ ಜಸ್ಟ್ 3-4 ಕಿಲೋಮೀಟ್ರ್ ಅಷ್ಟೇ ಆಗ್ತಿತ್ತು. ಇವಾಗ ಸ್ವಲ್ಪ ದೂರ ಹೋಗ್ಬಿಟ್ಟು ಅಷ್ಟು ದೂರ ಹೋಗಿ ತರಬೇಕಾಗುತ್ತೆ. ಫೈನಲಿ ಹೋಗಿ ಪ್ಲಾಸ್ಟಿಕ್ ಕವರ್ ಅಂದರೆ ಪ್ಯಾಕಿಂಗ್ ಮಾಡೋಕ್ಕೆ ಕವರ್ ಮತ್ತು ಸ್ವಲ್ಪ ದಿನಸಿ ಸಾಮಾನೆಲ್ಲ ತೊಗೊಂಡು ಬಂದ್ವಿ ನೋಡಿರಿ. ಸಡನ್ನಾಗಿ ದಿನಸಿ ಸಾಮಾನು ಎಲ್ಲ ರೇಟ್ ಜಾಸ್ತಿ ಆಗ್ಬಿಟ್ಟೈತಿ. ಅಂದರೆ ಬಿಳಿ ಎಳ್ಳಾಗಲಿ ಶೇಂಗಾ ಆಗಲಿ 30-40 ರೂಪಾಯಿ ಜಾಸ್ತಿ ಆದಾಗ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡಿರಿ. ಅದು 1 kg ಅಷ್ಟು ರೇಟ್ ಜಂಪ್ ಆಗ್ಬಿಟ್ಟೈತಿ. ಶೇಂಗಾ ರೇಟ್ನು ಜಾಸ್ತಿ ಆಗೈತೆ ನೋಡಿರಿ. ಕೆಲವೊಬ್ಬರು ಕೇಳ್ತಿರ್ತಾರೆ ಶೇಂಗಾದ ಹೋಳಿಗೆ ರೇಟ್. ಭಾಳ ಜನ ಕೇಳ್ತಾರೆ, ದಿನಕ್ಕೆ ಒಂದು 10 ಜನ ಆದ್ರೂ ಕೇಳ್ತಾರೆ. ಬರೀ ಆನ್ಸರ್ ಕೊಟ್ಟು ಸಾಕಾಗ್ಬಿಡುತ್ತೆ. ಅಂದರೆ ನಾವು ಪಡ್ತರ ಬಿದ್ರೇ ಮಾಡಬೇಕಾದ್ರೆ ನಮಗೂ 100 ರೂಪಾಯಿ ಉಳಿದ್ರೇ ನಮಗೂ ಹೆಲ್ಪ್ ಆಗುತ್ತೆ. ಇಲ್ಲ ಬರೀ ಮಾಡಿದ್ದು ತಂದಿದ್ದು ಖರ್ಚನ್ನ ಒಳಗನೆ ಕೊಡಾಕೂ ಆಗಂಗಿಲ್ಲಲ್ರಿ. ಶೇಂಗಾ ರೇಟ ಮೊದಲು ಇದ್ದಿದ್ದಕ್ಕಿಂತ ಮತ್ತೊಂದು 20-30 ರೂಪಾಯಿ ಜಾಸ್ತಿನೇ ಆಗೈತ್ರಿ. ಮತ್ತು 4 kg ಅಷ್ಟೇ ತೊಗೊಂಡು ಬಂದಿದ್ದು. ಅಂದರೆ ರೇಟ್ ಜಾಸ್ತಿ ಆದಕ್ಕಂದ್ರೆ ಇಷ್ಟ ಬರೀ ನಾವು ಶೇಂಗಾ ಮತ್ತು ಉದ್ದಿನಬೇಳೆ ಇಷ್ಟ ಸಾಮಾನು ತರಕನೇ 1500-1600 ರೂಪಾಯಿ ಖರ್ಚಾಯಿತು. ಮತ್ತು ನಾವು ತಂದು ಅದನ್ನ ಹುರಿದು ಅದನ್ನ ರೆಡಿ ಮಾಡಿ ಗ್ಯಾಸ್ನೂ ಜಾಸ್ತಿ ಬೇಕಾಗುತ್ತಲ್ರಿ. ಹಾಗಾಗಿ ಕೆಲವೊಬ್ಬರಿಗೆ ಜಾಸ್ತಿ ಅನ್ನಿಸ್ತಾ ಇರ್ತೈತಿ. ಹಾಗಾಗಿ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ದಿನ ಒಂದು 10-20 ಜನ ಆದ್ರೂ ಕೇಳ್ತಾರೋ ಶೇಂಗಾ ಹೋಳಿಗೆ ರೇಟ್ ಎಷ್ಟು ರೀ ಅಕ್ಕ ಅಂತೇಳಿ. ಅಂದರೆ ಹೊರಗಡೆಕ್ಕಿಂತ ನಾನು ಮತ್ತೆ ಒಂದು 50 ರೂಪಾಯಿ ಕಮ್ಮಿ ಕೊಟ್ರು ಮತ್ತೆ ಹಂಗೆ ಕೇಳ್ತಾ ಇರ್ತಾರೋ. ಏನು ಮಾಡೋಕ್ಕಾಗಂಗಿಲ್ಲ ರೀ. ಈಗಿದ್ರೆ ನಾನು ಬಂದು ಬಳಿ ತೊಗೊಂಡು ಬಂದಿದ್ದೆ. ಅಂದರೆ ಪ್ಲಾಸ್ಟಿಕ್ ಥರ ಗೋಟ್ ಅದಾವ್ರಿ. ಇವು ನಾವು ಫಸ್ಟೆಲ್ಲ ಜಾಸ್ತಿ ಯೂಸ್ ಮಾಡ್ತಿದ್ದೆ, ಇತ್ತೀಚೆಗೆ ಬಿಟ್ಟಿದ್ದು. ಹಾಗಾಗಿ ತೊಗೋಬೇಕು ಅನ್ನಿಸ್ತಾ ಅಲ್ಲೇ ಅದು ಪ್ಲಾಸ್ಟಿಕ್ ಕವರ್ ಅಂಗಡಿ ಬಾಜುಕನೇ ಇದ್ದು, ಹಾಗಾಗಿ ತೊಗೊಂಡು ಬಂದೆ. ಈಗಿದ್ರೆ ಶೇಂಗಾದ ಹೋಳಿಗೆ ರೆಡಿ ಮಾಡೋದಂತ ನಾನು ಶೇಂಗಾ ಬೆಲ್ಲ ಎಲ್ಲ ಮಿಕ್ಸಿ ಮಾಡಿ ಇಟ್ಟಿದ್ದೀರಿ. ಲಾಸ್ಟಿಗಿದ್ರೆ ಎಳ್ಳು ಹಾಕೋದು ನೆನಪಾರಿತ್ತ ಮತ್ತು ಎಳ್ಳನ್ನು ಹುರಿದ್ಬಿಟ್ಟು ಜಸ್ಟ್ 1-2 ರೌಂಡ ಮಿಕ್ಸಿಗೆ ಹಾಕಿಬಿಟ್ಟು ಮತ್ತು ಚಲೋತ್ನಾಗ ಮಿಕ್ಸ್ ಮಾಡಿ ಬಿಸಿನೀರು ಹಾಕಿಬಿಟ್ಟು ಕಲಿಸ್ಬೇಕಾಗುತ್ತೆ ರೀ. ಈಗ ಮಳೆಗಾಲದಾಗಂತೂ ಇದು ಏನು ಹೋಳಿಗೆ ಮಾಡೋಕೆ ಕಲಿಸ್ತೀವಲ್ರಿ ಅದನ್ನೂ ಹುಷಾರಾಗಿನೇ ಕಲಿಸ್ಬೇಕು. ಯಾಕಂದ್ರೆ ಸ್ವಲ್ಪ ಮೆತ್ತಗೆ ಆಗ್ಬಿಡ್ತಂದ್ರೆ ಅದು ಜಲ್ದಿ ಗಟ್ಟಿ ಆಗಂಗಿಲ್ಲ ರೀ. ಅಂದರೆ ಬೇಸಿಗೆಗಾದ್ರೆ ಅದು ಬಿಸಿಗೆಲ್ಲ ಅಂದರೆ ಗಾಳಿ ಇರುತ್ತಲ್ಲ ಜಲ್ದಿ ಬಿಕ್ಕೋತೈತಿ, ಅಂದರೆ ಗಟ್ಟಿ ಆಗುತ್ತೆ ರೀ. ಇವಾಗ ಸ್ವಲ್ಪ ನೋಡಿಬಿಟ್ಟನೆ ರೆಡಿ ಮಾಡ್ಕೋಬೇಕು. ನನ್ನದು ಹಂಗೆ ಆಗಿತ್ತು. ಅಂದರೆ ಸ್ವಲ್ಪ ನಾನು ಯಾವಾಗಲೂ ಕಲಿಸ್ತೀನಲ್ಲ ಹಂಗೆ ಕಲಿಸಿದ್ದು, ಆದರೆ ಸ್ವಲ್ಪ ಮೆತ್ತಗಾಗ್ಬಿಟ್ಟಿತ್ತು. ಆದರೆ ಮತ್ತೊಂದು ಆರ್ಡ್ರ್ ಬಂದು ಕೂಡಲೇ ಮತ್ತೊಂದು kg ರೆಡಿ ಮಾಡಿ ಅದರೊಳಗನೆ ಮಿಕ್ಸ್ ಮಾಡಿದೆ ನಾನು. ಈಗಿದ್ರೆ ನಾನು 1-2-3 ರೀತಿ ಪುಡಿನ ಮಾಡಾಕಂತೀನಿ ನೋಡ್ರಿ. ಅಂದರೆ ಫಸ್ಟಿಗೆ ಹೋಳಿಗೆ ಮಾಡೋಕೆ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಹೂರನ್ನ ಈ ಕಡೆ ಸ್ವಲ್ಪ ಗರಂ ಮಸಾಲ ಮತ್ತು ಧನಿಯಾ ಪುಡಿ ಎಲ್ಲ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ಜಾಸ್ತಿ ಏನಾದರೂ ಸ್ಪೈಸಿ ಮಾಡಿದಾಗ ಮಸಾಲ ರೈಸ್ ಮತ್ತು ಬಿರಿಯಾನಿ ಆ ಥರ, ಅಂದರೆ ವೆಜ್ ಬಿರಿಯಾನಿ ಅದು ಮಾಡಿದಾಗ ಇದು 1 ಚಮಚದಷ್ಟು ಹಾಕಿಬಿಟ್ರೆ ಮಸ್ತ್ ಘಮನೂ ಇರುತ್ತೆ, ಟೇಸ್ಟ್ನೂ ಚಲೋ ಇರುತ್ತೆ. ಅದಕ್ಕಾಗಿ ನನ್ನ ಮಗಳಿಗಂತೂ ಈ ಥರ ಮಸಾಲ ಮಾಡಿದ ಅಂತ ಹೇಳ್ತಾ ಇರ್ತಾಳೆ. ಅಂದರೆ ಇಷ್ಟ ಆಗುತ್ತೆ ರೀ ಈ ಥರ ಅಡುಗೆಗೆಲ್ಲ ಮಸಾಲ ಯೂಸ್ ಮಾಡೋಕೆ. ಅದಕ್ಕಾಗಿ ಇವಾಗ ಮಾಡಬೇಕಂತ ಮನಸ್ಸು ಬಂತಂದ್ರೆ ಮಾಡಬೇಕಂತ ವಾದಿಸಿ ನಾನು ಹಾಕಂತೀನಿ. ಖಾಲಿ ಆಗಿಬಿಟ್ಟು ಒಂದು 15-20 ದಿವಸ ಮೇಲೇ ಐತ್ರಿ, ಮಾಡೋಕ್ಕಾಗೈತಿಲ್ಲ. ಧನಿಯಾ ಪುಡಿ, ಗರಂ ಮಸಾಲ, ಜೀರಾ ಪುಡಿ ಈ ಥರ ಎಲ್ಲ ಪುಡಿ ನಾನು ಮನೆಯೊಳಗೆ ಮಾಡಿಡೋದು. ಅಂದರೆ ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ರೀ.
ಎಲ್ಲನೂ ಹುರಿದ್ಬಿಟ್ಟು ಇವತ್ತೊಂದು ಸ್ಪೆಷಲ್ ಪುಡಿನ ಮಾಡಾಕತ್ತಿದ್ದೆ. ಯಾಕಂದ್ರೆ ಹೊಟ್ಟೆ ಸಾಪಾಗಿಸ್ಲೇನ್ರಿ ನಮ್ಗೆ ಹೊಟ್ಟೆ ಸಾಪಾಗ್ಲಿಕ್ಕಂದ್ರೆ ಬಾಡಿ ಒಳಗೆ ಪೇನ್ ಸುಸ್ತು ಆ ಥರ ಎಲ್ಲ ಇರುತ್ತೆ. ಅದಕ್ಕಾಗಿ ರಾತ್ರಿ ಊಟ ಎಲ್ಲ ಆದಮೇಲೆ ಇದನ್ನೊಂದು ಚಮಚದಷ್ಟು ಪುಡಿನ ಬಿಸಿನೀರಾಗ ಹಾಕಿಬಿಟ್ಟು ಅಂದರೆ ಊಟ ಆದ ಒಂದು ಅರ್ಧ ತಾಸಿಗೆ ಇದೊಂದು ಗ್ಲಾಸ್ ಬಿಸಿನೀರು ತೊಗೊಂಡ್ಬಿಟ್ಟು ಇದೊಂದು ಪುಡಿ ಒಂದು ಚಮಚದಷ್ಟು ಪುಡಿನ ಹಾಕಿ ಮಿಕ್ಸ್ ಮಾಡಿ ಕುಡ್ದು ಮನ್ಕೊಂಡ್ಬಿಟ್ರೆ ಬೆಳಗ್ಗೆ ನಮ್ಮದು ಹೊಟ್ಟೆ ಕ್ಲೀನ್ ಆಗುತ್ತೆ, ಅಂದರೆ ಸಾಪಾಗುತ್ತೆ ಅಂತೀವಲ್ಲ. ಯಾರಿಗೆಲ್ಲ ಬಾಡಿ ಒಳಗೆ ಪೇನ್ ಮತ್ತು ಸುಸ್ತು ಇರುತ್ತಲ್ಲ ಇದನ್ನ ಬಳಸೋದ್ರಿಂದ ಒಳ್ಳೇದಂತ ನಾನು ರೆಡಿ ಮಾಡಾಕಂತೀನಿ ನೋಡ್ರಿ. ನನಗೂ 2 ದಿವಸದಿಂದ ಹಂಗೆ ಅನ್ಸಾಕತ್ತಿತ್ತು, ಅದಕ್ಕಾಗಿ ನೆನಪಾಯ್ತಾ ಅದನ್ನೇ ರೆಡಿ ಮಾಡಾಕಂತೀನಿ ನೋಡ್ರಿ. ಒಂದು 4 ಚಮಚದಷ್ಟು ಜೀರಿಗೆ, 1-2 ಚಮಚದಷ್ಟು ಅಜ್ವೈನ, 1 ಚಮಚದಷ್ಟು ಸೋಂಪು ಕಾಳು ಹಾಕಿಬಿಟ್ಟು ಜಸ್ಟ್ ಚಲೋತ್ನಾಗ ಒಂದು ಸ್ವಲ್ಪ ಘಮ ಬರೋ ಮಟ್ಟ ಬಿಸಿ ಮಾಡಿಕೊಂಡು ತೊಗೋಬೇಕ್ರಿ. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಎತ್ತಿಟ್ರೆ ಆಯಿತು. ಬೇಕಂದಾಗ 1 ಚಮಚನ ಬಿಸಿನೀರು ಹಾಕಿ ಕುಡಿಯೋದ್ರೆ ಆಗುತ್ತೆ ನೋಡ್ರಿ. ಈಗಿದ್ರೆ ಫಸ್ಟಿಗೆ ಧನಿಯಾನೂ ಹುರಿದಿಟ್ಟಿದ್ದೆ ರೀ, ಧನಿಯಾ ಪುಡಿ ಮಾಡ್ಬೇಕಂತೇಳಿ ಸ್ವಲ್ಪ ಒಂದು ಚಿಟಕಿ ಅಷ್ಟು ಉಪ್ಪು ಹಾಕಿಬಿಟ್ಟು ಪುಡಿ ಮಾಡ್ಕೊಂಡ್ರೆ ಜಲ್ದಿ ಹಾಳಾಗಂಗಿಲ್ಲ ನೋಡ್ರಿ. ಅಂದರೆ ಮನೆಯೊಳಗೆ ಮಾಡಿದ್ದು ಫ್ರೆಶ್ ಆಗಿರುತ್ತೆ, ಘಮನೂ ಚಲೋ ಇರುತ್ತೆ ರೀ. ಹೊರಗಡೆಯಿಂದ ತಂದಾಗ ನಾವು ತಿಂಗಳಾನ್ಗಟ್ಲೆ ಮಾಡಿ ಇಟ್ಟಿರ್ತಾರಲ್ಲ, ಅಂದರೆ ಮತ್ತು ನಾವು ಮನೆಗೆ ತಂದು ಮತ್ತು ತಿಂಗಳಾನ್ಗಟ್ಲೆ ಇಟ್ಟು ಯೂಸ್ ಮಾಡೋಕ್ಕಿಂತ 1 ತಿಂಗಳಿಗೆ ಎಷ್ಟು ಬೇಕಲ್ಲ ಅಷ್ಟನ್ನು ರೆಡಿ ಮಾಡಿ ಎತ್ತಿಟ್ಬಿಟ್ರೆ ಮಸ್ತಾಗಿ ಅಡುಗೆನೂ ರುಚಿ ಆಗುತ್ತೆ ರೀ. ನಮಗೂ ಒಂದು ತೃಪ್ತಿ ಇರುತ್ತೆ, ಯಾಕಂದರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ರೆಡಿ ಮಾಡ್ತೀವಲ್ಲ. ಹೊರಗಡೆ ಆದರೆ ಕ್ಲೀನ್ ಮಾಡಿರಲ್ಲ ಮತ್ತು ಹೆಂಗೆ ಮಾಡಿರ್ತಾರೋ ಏನೋ ಅಂತ ಅನಿಸ್ತಾ ಇರ್ತೈತಿ. ಅದಕ್ಕಾಗಿ ಯಾಕಂತ ಈ ಮಾತು ಹೇಳಾಕತ್ತೀನಿ ಅಂದ್ರೆ ರೀ, ಮೊನ್ನೆ ನಾನು ಮೆಣಸಿನ್ಕಾಯಿ ತರಕ್ಕೆ ಹೋದಾಗ ಮೆಣಸಿನ್ಕಾಯಿ ಅಂಗಡಿಯವ್ರು ಹೇಳಾಕತ್ತಿದ್ರು. ಅಂದರೆ ಅವರು ಕೆಳಗಡೆ ಬೀಜ ಮತ್ತು ಕಸ ಅದ್ರ ತುಂಬ ಎಲ್ಲ ಬಿದ್ದಿರ್ತೈತಿಲ್ಲ, ಅದನ್ನ ಚೆಲ್ಬೇಕಿಲ್ರಿ, ಯಾಕೆ ಇಟ್ಟಿರಿ ಅಂತ ಅಂದ್ಕೊಳ್ಳೆ ಅವರಿದ್ರೆ ಇಲ್ರಿ ಖಾರ ಮಾಡಿಸೋರು ತೊಗೊಂಡು ಹೋಗ್ತಾರೆ ಅಂತೇಳಿ ಹೇಳಿದ್ರು. ನನಗಂತೂ ಕೇಳಿ ಶಾಕ್ ಆಗ್ಬಿಡ್ತು. ಅಂದರೆ ನಾವು ಇದ್ದಿದ್ದೆಲ್ಲ ತೆಗೆದು ಸ್ವಚ್ಛ ಮಾಡಿ ನಾವು ಮಾಡಿಸೋದು, ಆದರೆ ಅದನ್ನೆಲ್ಲ ಒಯ್ದುಬಿಟ್ಟು ಅವರು ಖಾರನ ಮಾಡಿಸ್ತಾರಂತ ಹೇಳಾಕತ್ತಿದ್ರು. ಹಿಂಗೆ ನೋಡ್ರಿ, ಒಂದ್ಸಲ ಈ ರೀತಿ ಎಲ್ಲ ಕೇಳಿದಾಗ ಏನೂ ತಿನ್ನಬಾರ್ದಪ್ಪ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ನನಗಂತೂ. ಹಾಗಾಗಿ ನಾನು ಇತ್ತೀಚೆಗೆ ಏನು ಹೊರಗಡೆಯಿಂದ ಅಂದರೆ ನಾವು ಸರಿಯಾಗಿದ್ದಿದೆ ಅಂತ ಅಂದು ಮನೆಯೊಳಗೆ ಕ್ಲೀನ್ ಮಾಡಿಬಿಟ್ಟು ಮಾಡ್ತೀವಲ್ರಿ. ಹೊರಗಡೆ ಆದರೆ ಕ್ಲೀನ್ ಮಾಡಿರಲ್ಲ, ಅಂದರೆ ಎಲ್ಲರೂ ಹಂಗೆ ಇರಲ್ಲ, ಕೆಲವೊಬ್ರು ಕ್ಲೀನ್ ಮಾಡ್ತಾರೆ, ಕೆಲವೊಬ್ರು ಕ್ಲೀನ್ ಮಾಡಿರಲ್ಲ. ಅಂದರೆ ನಮಗೆ ಗೊತ್ತಿರಂಗಿಲ್ಲ, ನೋಡಿರಲ್ಲ, ಹಾಗಾಗಿ ಅದನ್ನ ತಿನ್ನಬೇಕು ಬೇಡ ಅಂತ ಅನಿಸ್ತಿರ್ತೈತಿ ಕೆಲವೊಂದು ಸಲ ರೀ. ಕೆಲವೊಂದು ಸಲ ಅನಿವಾರ್ಯಕ್ಕೆ ತಿನ್ನಲೇಬೇಕಾಗುತ್ತೆ, ಏನೂ ಮಾಡೋಕ್ಕಾಗಂಗಿಲ್ಲ. ಹೊರಗಡೆ ಅದು ಹೋದಾಗ ಹೊಟ್ಟೆ ಹಸ್ದಾಗ ಯಾರಿಗೆ ಹೇಳಬೇಕಾಗುತ್ತೆ, ತಿನ್ನಬೇಕಾಗುತ್ತೆ ರೀ. ಕೆಲವೊಂದು ಸಲ ಏನೂ ಮಾಡೋಕ್ಕಾಗಂಗಿಲ್ಲ. ಈಗಿದ್ರೆ ಹೋಳಿಗೆ ರೆಡಿ ಮಾಡಾಕಂತೀನಿ ನೋಡ್ರಿ. ನಾನು ವಾಯ್ಸ್ ಓವರ್ ಕೊಡೋ ಮುಂದಾಗಂತೂ ಸಿಕ್ಕಾಪಟ್ಟೆ ಕಾಲು ಬರ್ತಾ ಇರ್ತಾವೆ ಕೆಲವೊಂದು ಸಲ ರೀ. ಹಂಗಾಗಿ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಬಿಡ್ತೀನಿ. ಅಂದರೆ ಪದೇ ಪದೇ ಇದು ಅಂತೂ ಇದು ಏನು ಕ್ಲಿಪ್ ಐತಲ್ಲ 4 ಸಲ ಆಯಿತು ನಾನು ವಾಯ್ಸ್ ಓವರ್ ಕೊಡಾಕತ್ತು. ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ಆಲ್ಮೋಸ್ಟ್ ಒಂದು ಸ್ವಲ್ಪ ಮುಂದೆ ಹೋಗಿರ್ತೀನಿ, ಮತ್ತು ಕಾಲ್ ಬಂದ ತಕ್ಷಣ ರಿಸೀವ್ ಮಾಡ್ತೀನಲ್ಲ, ಮತ್ತು ಅದು ಹೋಗ್ಬಿಟ್ಟಿರ್ತೈತಿ, ಮತ್ತು ರಿಟರ್ನ್ ವಾಯ್ಸ್ ಓವರ್ ಕೊಡೋದು ಆ ಥರ ಆಗಕತ್ತೈತಿ. ಹೀಗಿದ್ರೆ ಹಿಂಗೆ ನೋಡ್ರಿ, ಕೆಲವೊಂದು ಸಲ ಒಂದೇ ಫೋನ್ ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡ್ತೀನಂದ್ರೆ ಸ್ವಲ್ಪ ಕಷ್ಟನೇ ಆಗೋತ್ತ. ಪರವಾಗಿಲ್ಲ, ನೋಡೋಣ ದೇವರ ಆಶೀರ್ವಾದದಿಂದ ಇನ್ನೊಂದು ಸಣ್ಣ ಫೋನ್ ಆದ್ರೂ ತೊಗೊಂಡ್ಬಿಟ್ಟು ಕಾಲ್ ರಿಸೀವ್ ಮಾಡೋಕ್ಕೆ ಆ ಥರ ಮಾಡಬೇಕಾಗುತ್ತೆ. ಯಾಕಂದರೆ ಒಂದೇ ಫೋನ್ ಇದ್ದಾಗ ವಿಡಿಯೋ ಮಾಡೋ ಮುಂದಾಗಲಿ ಮತ್ತು ವಾಯ್ಸ್ ಓವರ್ ಕೊಡೋ ಮುಂದಾಗಲಿ ಎಡಿಟ್ ಮಾಡೋ ಮುಂದಾಗಲಿ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಿರ್ತೈತಿ. ಈಗ ಫೈನಲಿ ಹೋಳಿಗೆನೂ ರೆಡಿ ಮಾಡಿದೆ ನೋಡ್ರಿ. ಹೋಳಿಗೆ ಎಲ್ಲ ರೆಡಿ ಮಾಡಿದ್ಮೇಲೆ ಹಂಗೆ ಇಡಕ್ಕೆ ಹೋಗಬಾರ್ದು. ಅಂದರೆ ಇವಾಗಂತೂ ಮಳೆಗಾಲದಾಗಂತೂ ಸ್ವಲ್ಪ ಏನೇ ಅಡುಗೆ ಮಾಡಿದ್ರು ಭಾಳ ರಿಸ್ಕ್ ತೊಗೊಂಡು ಮಾಡಬೇಕಾಗುತ್ತೆ ರೀ. ಅಂದರೆ ಹೋಳಿಗೆ ಮಾಡಿದಾಗೂ ಅಷ್ಟೇ ಕೆಲವೊಂದು ಸಲ ಮೆತ್ತಗಾದಂಗೆ ಆಗುತ್ತಾವೆ. ಅಂದರೆ ಏನಂತಾರೆ ಹವಕ್ಕೆ ರೀ, ಬೆಲ್ಲ ಎಲ್ಲ ಹಾಕಿರ್ತೀವಲ್ಲ, ನಾವು ಬೇಕಂದ್ರೆ ಮತ್ತು ಸ್ವಲ್ಪ ತೆವಿ ಮೇಲೆ ಇಟ್ಟು ಬಿಸಿ ಮಾಡ್ಕೊಂಡು ತಿನ್ನಬೇಕು, ಅವಾಗ ಮತ್ತೆ ಟೇಸ್ಟ್ ಅನ್ನಿಸ್ತಾವೆ. ಅಂದರೆ ಹವಕ್ಕೆ ಆ ಥರ ಆಗ್ತಿರ್ತಾವೆ ರೀ. ಈಗಿದ್ರೆ ಫೈನಲಿ ಎಲ್ಲ ಹೋಳಿಗೆ ಮಾಡಿ ಈ ಥರ ಒಂದು ಬಟ್ಟೆ ಮೇಲೆ 2 ಪದರ ಬಟ್ಟೆ ಹಾಕಿಸ್ಬಿಟ್ಟು ಅದ್ರ ಮೇಲೆಲ್ಲ ಹೋಳಿಗೆನ ಈ ಥರ ಹಾಕಿ ಮ್ಯಾಲೊಂದು ಬಟ್ಟೆ ಮುಚ್ಚಿ ರಾತ್ರಿ ಇಡೀ ಹಂಗೆ ಬಿಟ್ಬಿಡ್ಬೇಕು ರೀ. ಅಂದರೆ ಒಂದ್ರ ಮೇಲೆ ಒಂದು ಇಡಕ್ಕೆ ಹೋಗಬಾರ್ದು. ಮಿನಿಮಮ್ ಅಂದ್ರೆ ಒಂದು 7-8 ತಾಸು ಹಂಗೆ ಇಟ್ಬಿಟ್ಟು ಆಮೇಲೆ ನಾವು ಬೇಕಂದರೆ ಡಬ್ಬಿಗೆ ಅಥವಾ ಪ್ಯಾಕ್ ಮಾಡ್ಬೋದು. ಮಾಡಿದ ತಕ್ಷಣ ಪ್ಯಾಕ್ ಮಾಡೋಕೆ ಆಗಂಗಿಲ್ಲ ರೀ ಅವು. ಈಗಿದ್ರೆ ರಾತ್ರಿನೇ ಅವೆಲ್ಲ ಹೋಳಿಗೆ ಮಾಡಿ ಹಾಕ್ಬಿಟ್ಟು ಇವತ್ತು ಊಟಕ್ಕಿದ್ರೆ ಪುರಿ ಮಾಡೋಣಂತ ಪುರಿನ ಮಾಡಾಕಂತೀವಿ ನೋಡಿ. ಆ ಕಡೆ ಬೆಟ್ಗೇರಿ ಚಟ್ನಿ ಮಾಡಿದ್ದು, ಆ್ಯಕ್ಚುಲಿ ಅದು ಹೋಳಿಗೆ ಮಾಡೋಕೆ ಹಿಟ್ಟು ಸ್ವಲ್ಪ ಕಲಸಿದ್ದೆ ಆದರೆ ಜಾಸ್ತಿನೇ ಆಗಿತ್ತು, ಅದನ್ನೇ ಪುರಿ ಮಾಡಿಬಿಟ್ರೆ ಆಯ್ತು ಅಂತ ಹೇಳಿ. ಅಂದರೆ ಮೈದಾ ಹಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಚಪಾತಿ, ಅದು ಮಾಡಿಬಿಟ್ರೆ ಅಷ್ಟು ಇಷ್ಟ ಆಗಂಗಿಲ್ಲ ರೀ. ನಾವು ಪುರಿ ಮಾಡಿಬಿಟ್ರೆ ಸರಿ ಹೋಗುತ್ತೆ, ಟೇಸ್ಟ್ ಇರುತ್ತಂತ. ಈ ಕಡೆ ತನು ಇದ್ರೆ ಬೆಟ್ಗೇರಿ ಚಟ್ನಿ ಮಾಡಿದ್ಲು ಅಂದ್ರೆ ಹೇಳ್ಕೊಡ್ತಾ ಇದ್ದೆ. ತನು ಇದ್ರೆ ನಾನು ಹೋಳಿಗೆ ಮಾಡೋ ಮುಂದಾಗ ಅದಕ್ಕೆ ಒಗ್ಗರಣೆಲ್ಲ ರೆಡಿ ಮಾಡಿ ಇಟ್ಟಿದ್ಲು. ಇನ್ನು ಪುರಿ ಮಾಡಿ ಊಟ ಮಾಡಿ ಮನ್ಕೋಬೇಕ್ರಿ. ಇನ್ನು ಬಾಂಡಿ ಅದವು ತನು ತೊಳಿತಂತೆ ಅಂದಳು. ನಾನಿದ್ರೆ ಎಲ್ಲ ಹೋಳಿಗೆ ಎಲ್ಲ ಮಾಡಿ ಊಟ ಎಲ್ಲ ಮುಗಿಸಿ ಗ್ಯಾಸ್ ಕಟ್ಟಿ ಎಲ್ಲ ಸ್ವಚ್ಛ ಮಾಡಿ ಅದು ಏನು ಪುಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಒಂದು
ಗ್ಲಾಸ್ ನೀರನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಆ ಪುಡಿನ ಒಂದು ಚಮಚದಷ್ಟು ಹಾಕಿ ಬಿಸಿನೀರನ್ನು ಮಿಕ್ಸ್ ಅಂದರೆ ಬಿಸಿನೀರು ಹಾಕಿಬಿಟ್ಟು ಕುಡಿದ್ರಾಯ್ತು. ನೆಮ್ಮದಿಯಾಗಿ ನಿದ್ದೆನೂ ಹತ್ತೋದ್ರಿ ಮತ್ತು ನಮ್ಮ ಹೊಟ್ಟೆನೂ ಚಲೋ ಇರುತ್ತೆ ಅಂತ ಈ ರೀತಿ ಮಾಡೋದು. ಇಲ್ಲಾಂದರೆ ಹಾಗೇನೋ ಒಳ್ಳೆಯದ್ರ ಸಂಗಟ ಅದನ್ನೇ ಒಂದು ಪುಡಿ ಹಾಕಿಬಿಟ್ಟು ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.